ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನಿನ್ನೆ ಸೂಪರ್ ಸ್ಯಾಟರ್ಡೇಲಿ ಭರ್ಜರಿ ಆಗಿರುವಂಥ ಪಂದ್ಯ ನಡೀತು. ನಿಜವಾಗ್ಲೂ ಕೂಡ ಒಂಥರ ಕಿಕ್ಕೇ ಇತ್ತು. ಆದರೆ ಬೇಸರ ಏನು ಅಂತ ಹೇಳಿದ್ರೆ, ಎಷ್ಟೇ ರನ್ ಟಾರ್ಗೆಟ್ ಕೊಟ್ಟರೂ ಕೂಡ ಆಪೋನೆಂಟ್ ಇರುವಂಥ ಟೀಮ್ ಹೊಡೆದು ಬಿಸಾಕ್ತಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟು ರನ್ ಹೊಡಿಬೇಕು ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಅದರ ಜೊತೆಗೆ ಈಗ ನಿನ್ನೆಯಿಂದ ಒಂದು ಚರ್ಚೆ ಆಗ್ತಾ ಇರೋದು, ಇನ್ಮೇಲೆ ಈ IPL ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಅವಶ್ಯಕತೆ ಇದೆಯಾ ಅಂತೇಳಿ. ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಈ ಪರಿ 265 ರನ್ ಟಾರ್ಗೆಟ್ ಇದ್ರೂ ಕೂಡ ಅದನ್ನು ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ, ಎಲ್ಲಿ ಹೋಗ್ತಾ ಇದೆ IPL ಅನ್ನೋದು. ಸೊ ಈ ಮನರಂಜನೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಪಾಪ ಬಾಲರ್ಗಳ ಪರಿಸ್ಥಿತಿ ಏನು, ನಿಜವಾಗ್ಲೂ ಕೂಡ ನಿನ್ನೆ ಡೆಲ್ಲಿ ಟೀಮ್ ಅಂತೂ ಕನಸಲು ಅಂದ್ಕೊಂಡಿರಲಿಲ್ಲ ನಾವು ಸೋಲ್ತೀವಿ ಅಂತೇಳಿ. 265 ಟಾರ್ಗೆಟ್ ಇದ್ರೂ ಕೂಡ ಸೋಲನ್ನು ಅನುಭವಿಸುತ್ತೆ ಡೆಲ್ಲಿ. ಆಮೇಲೆ ಮಧ್ಯಾಹ್ನ ಮ್ಯಾಚ್ ಆಯಿತು, ಈವ್ನಿಂಗ್ ಮ್ಯಾಚ್, ಸಂಜೆ ಮ್ಯಾಚ್ ಅದೇ ರೀತಿ ಆಯಿತು. 228 ರನ್ RR ಹೊಡಿತಾರೆ. ಈಜಿಯಾಗಿ ಅಂದ್ರೆ ಹೈದರಾಬಾದ್ ಚೇಂಜ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ IPL ಯಾವ ರೀತಿಯಾಗಿ ಹೋಗ್ತಿದೆ, ಆಮೇಲೆ ಏನೆಲ್ಲ ಬದಲಾವಣೆ ಬೇಕಾಗುತ್ತೆ, ನಿಜವಾಗ್ಲೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿಗೆ ತರಲೇಬೇಕಾಗುತ್ತೆ. ಇಲ್ಲಾಂದರೆ ಬಾಲರ್ಗಳ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ನಿನ್ನೆ 2 ಪಂದ್ಯ, ಅಂದರೆ 4 ಟೀಮ್ಗಳಾಗತ್ತೆ. ಅದರಲ್ಲಿ 960ಕ್ಕಿಂತ ಹೆಚ್ಚು ರನ್ಗಳು ಬಂದಿರುವಂಥ ನಿನ್ನೆ ಒಂದೇ ದಿನದಲ್ಲಿ ಹಲವು ದಾಖಲೆಗಳು ಕೂಡ ಸೃಷ್ಟಿಯಾಗಿವೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ರಘುವೀರ್ ಇದ್ದಾರೆ. ರಘುವೀರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಎಸ್ ಪ್ರೇಮ್, ನಿಜವಾಗ್ಲೂ ಕೂಡ ಡೆಲ್ಲಿ ಇಷ್ಟು ಟಾರ್ಗೆಟ್ ಕೊಟ್ಟಾಗ, 265 ಟಾರ್ಗೆಟ್ ಇದ್ದಾಗ ಬಹುಶಃ ಅವರು ಕನಸಲು ಅಂದ್ಕೊಂಡಿರಲಿಲ್ಲ ಈ ಪಂದ್ಯವನ್ನು ನಾವು ಸೋಲ್ತೀವಿ ಅಂತೇಳಿ. ಬಟ್ ಇಲ್ಲಿ ಎಲ್ಲಿ ಎಡವಿದ್ರು ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ನೀವು 250+ ಆಯಿತು ಅಥವಾ 200 ಮೇಲೆ ಆಯಿತು ಅಂದರೆ ಬ್ಯಾಟ್ಸ್ಮನ್ಗೆ ಒಂದೇ ಕೆಲಸ ಇರುತ್ತೆ, ಹೊಡಿಬೇಕಿಲ್ಲ ಅಂದರೆ ಔಟ್ ಆಗಬೇಕು. ಸೊ ಹಂಗಾಗಿ ಏನು ಹೇಳ್ತೀರಿ, ನಿನ್ನೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀನಿ ಪಂದ್ಯ ಬಗ್ಗೆ? ನೀವು ಹೇಳಿದ್ದು 100% ರೈಟ್. ಯಾಕಂದರೆ ನಿನ್ನೆ ಒಂದೇ ದಿವಸ ಡಬಲ್ ಡೆಕ್ಕರ್ ಇದ್ದಿದ್ದು, ಎರಡೂ ಸೇರಿ 986 ರನ್ ಬಂದಿರೋದು. ಇದರಲ್ಲಿ ನೀವು ಲೆಕ್ಕ ಹಾಕಬೇಕು ಪಾಪ ಬೌಲರ್ ಸಿಚುಯೇಷನ್ ನಿನ್ನೆ ಹೇಗಿತ್ತು ಅಂತ. ಯಾಕಂದರೆ ವರ್ಲ್ಡ್ ಕ್ಲಾಸ್ ಬೌಲರ್ ಆದರೂ ನಿನ್ನೆ ಸಿಚುಯೇಷನ್ಗೆ ಅವರು ಸೈಲೆಂಟ್ ಆಗಲೇಬೇಕು, ಹಾಗಿತ್ತು. ಅವರಿಗೆ ಬೆಲೆ ಕೂಡ ನಿನ್ನೆ ಮಟ್ಟಿಗಿಲ್ಲ. ಇದಕ್ಕಿಂತ ಹಿಂದೆ ಅಂತ ನೋಡಿದಾಗ 2024ರಲ್ಲಿ ನಿಮಗೆ ಅದೇ ಥರನೇ ಸೇಮ್ ಒಂದೇ ದಿನದಲ್ಲಿ ನಿಮಗೆ 896 ಬಂದಿತ್ತು. ಈ ಬಾರಿ ಅದನ್ನು ಕೂಡ ಮೀರಿಸಿದ್ರೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಅಂದ್ಕೊಂಡಿದ್ದೀವಿ ಒಂದು 200, 202 ಆ ಟಾರ್ಗೆಟ್ ಹೋಯ್ತಪ್ಪ, 200+ ಆಗಿಬಿಟ್ರೆ ಆ ಮ್ಯಾಚ್ ಗೆಲ್ಲಕ್ಕಾಗಲ್ಲ, ಅದೊಂದು ಫಿಯರ್ ಬಂದ್ಬಿಡತ್ತೆ ಅನ್ನೋದಿತ್ತು. ಬಟ್ ಈ ಸರಿ ನೋಡಿದ್ರೆ ಅದು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಜೊತೆಗೆ ನಿನ್ನೆ ಮಿಸ್ಟೇಕ್ ಅಂತ ನೀವು ಎಲ್ಲಿ ಹೇಳೋದಾದ್ರೆ, ಒಂದು ಮೊದಲು ಬ್ಯಾಟ್ ಮಾಡಿದ DC ದೊಡ್ಡ ಮೊತ್ತವನ್ನು ಪೇರಿಸ್ಲಿಕ್ಕೂ ಮಿಸ್ಟೇಕ್ ಮಾಡಿರೋದು. ಕ್ಯಾಚ್ ಮಿಸ್ ಮಾಡಿದ್ರೆ ಮ್ಯಾಚ್ ಕಳ್ಕೊತೀವಿ ಅನ್ನೋದೇನಿದೆಯಲ್ಲ, ಅದು ತುಂಬ ಉತ್ತಮವಾದ ಮಾತದು ಕ್ರಿಕೆಟ್ದಲ್ಲಿ. ಹಾಗಾಗಿ ನಿನ್ನೆ KL ರಾಹುಲ್ ಅವರು ಮೊದಲು DC ಬಗ್ಗೆನೇ ಮಾತನಾಡಿದ KL ರಾಹುಲ್ ಜಸ್ಟ್ 28 ರನ್ನ 20 ಬಾಲಿಗೆ ಕಲೆ ಹಾಕಿರ್ತಾರೆ. ಆ ಹಂತದಲ್ಲಿ ಬಂದ ಕ್ಯಾಚ್ ಅನ್ನ ಸಿಂಪಲ್ ಆಗಿ ಕ್ಯಾಚ್ ಬಿಡೋದು ಶಶಾಂಕ್ ಸಿಂಗ್ ಕ್ಯಾಚ್ ಬಿಡ್ತಾರೆ. ಶಶಾಂಕ್ ಸಿಂಗ್ ಕ್ಯಾಚ್ ಬಿಟ್ಟಾದ್ಮೇಲೆ ಒಂದು ಹೊಸ ಜೀವದಾನ DCಗೆ ಸಿಕ್ಕಿದ್ದು. ಪಾತುಮ ನಿಶಾಂಕ ಒಂದ್ ಕಡೆಗೆ ಔಟ್ ಆಗ್ತಾರೆ 11 ರನ್ನಿಗೆ. ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಶುರು ಮಾಡ್ತಾರೆ. ಎಂತಹ ಬ್ಯಾಟಿಂಗ್ ಅಂತ ಹೇಳಿದ್ರೆ KL ರಾಹುಲ್ದು 152 ರನ್. ಅಂದ್ರೆ ವಿದೇಶಿಗರು ಹೊಡೆದಿದ್ರು. ಅದು ಕ್ರಿಸ್ ಗೇಲ್ ಇದ್ದಾರೆ, ಹಾಗೇನೆ ಮೆಕ್ಲಮ್ ಇದ್ದಾರೆ ಆ ಸಾಧನೆ ಮಾಡಿದ್ರು ಇಬ್ರು ಪಟ್ಟಿಯಲ್ಲಿ. 150 ಹೊಡೆದಿರೋದ್ರಲ್ಲಿ ಒಂದು ನಮ್ಮ ದೇಶೀಯ ಬ್ಯಾಟ್ಸ್ಮನ್ ಅಲ್ಲಿ ಇವರೇ ಪ್ರಮುಖರು. ಅದರಲ್ಲೂ ಕೂಡ ಸ್ಟ್ರೈಕ್ ರೇಟ್ ನಿಮಗೆ 226ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟು. ಅದಾದ್ಮೇಲೆ ಕ್ಯಾಚ್ ಮಿಸ್ ಮಾಡಿರೋ ಕಾರಣಕ್ಕೆ ತುಂಬಾ ಚೆನ್ನಾಗಿ ಜುಗಲ್ಬಂದಿ ಒಂದು 2 ಮ್ಯಾಚಲ್ಲಿ ರಾಣಾ ಅವ್ರು ಆಡಿರಲಿಲ್ಲ. ಆದರೆ ಈ ಹಿಂದಿನ 2 ಮ್ಯಾಚ್ಗಳಲ್ಲಿ 50 ಬಾರಿಸ್ಕೊಂಡು ಬರ್ತಾರೆ. ನಿನ್ನೆ ಕೂಡ ಒಳ್ಳೆಯ ಸಾಥ್ ಕೊಡ್ತಾರೆ KL ರಾಹುಲ್ಗೆ. ಅದ್ಭುತವಾಗಿ ಅವ್ರದ್ದು ನಿನ್ನೆ ಸೆಂಚುರಿ ಆಗತ್ತೆ ಅನ್ಕೊಂಡಿದ್ದೆ. 44 ಬಾಲಿಗೆ 91. ಇಲ್ಲಿ ರಾಹುಲ್ ಅಷ್ಟೇ ನಿಮಗೆ ಕಮ್ಮಿ ಬಾಲ್ 67 ಬಾಲಿಗೆ ಹೊಡಿತಾರೆ. ಅಲ್ಲಿ ಸಿಕ್ಸರ್ ಹೆಚ್ಚು, 9 6, 16 4 ಹೊಡೆದ್ರೆ. ರಾಣಾ ಕೂಡ ಅಷ್ಟೇ ಅದ್ಭುತವಾಗಿ ಲಯದಲ್ಲಿದ್ದಾರೆ. ಒಂದು ಕಡೆಗೆ ಕ್ಯಾಚ್ ಯಾವಾಗ ಬಿಡ್ತೀವೋ ನಾವು ತುಂಬಾ ನಷ್ಟವನ್ನು ಅನುಭವಿಸ್ತೀವಿ. ಈ ಕಡೆ ನಿಮಗೆ ಶ್ರೇಯಸ್ ಅಯ್ಯರ್ ಚೇಂಜ್ ಮಾಡಬೇಕಾದ್ರೂ ಅಷ್ಟೇ ಆರಂಭಕ್ಕೆ ಅದ್ಭುತವಾಗಿ ನಿಮಗೆ 6 ಓವರ್ಗೆ 100+ ರನ್ ಬರುತ್ತೆ. ನಿಮಗೆ 15 ಓವರ್ ಆಗುವೊಳಗೇನೆ 150 ಕ್ರಾಸ್ ಆಗಿರುತ್ತೆ ಅಂದಾಗ ಬೌಲರ್ ಮಿಂಚ್ ಹೋಗ್ತಾರೆ. ಆ ಹಂತಕ್ಕೆ ಈ ಪ್ರಮುಖ ಇಬ್ಬರು ವಿಕೆಟ್ ಅನ್ನ ತೆಗೆದ್ರು ಕೂಡ ನಂತರ ಒಂದು ಚೇಂಜಿಂಗ್ ಆನ್ ಆಗಿರುತ್ತೆ. ಆ ಮೂಮೆಂಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಹೋದ್ರೆ 20 ಚಿಲ್ಲರ ಬಾಲಿಗೆ 50+ ರನ್ ಬೇಕಾಗಿರುತ್ತೆ. ಆ ಹಂತದಲ್ಲಿ ಕರುಣ್ ನಾಯರ್ ಬ್ಯಾಕ್ ಟು ಬ್ಯಾಕ್ 2 ಕ್ಯಾಚ್ ಬಿಡ್ತಾರೆ. ಒಂದು ವೇಳೆ ಹೇಮು ಆ ಕ್ಯಾಚ್ ಹಿಡ್ಕೊಂಡಿದ್ರೆ ನಿನ್ನೆ ಡೆಲ್ಲಿ ಗೆಲ್ಬೋದಾಗಿದೆ. ಯಾಕಂದ್ರೆ ಸೋಲ್ತೀವಿ ಅಂತ ಕನ್ಸಲು ಕಂಡಿರ್ಲಿಲ್ಲ. ಅದ್ಭುತ ಓಪನಿಂಗ್ ಬರುತ್ತೆ. ಅದಾದ್ಮೇಲೆ ಅಲ್ಲೂ ಕೂಡ ಕ್ಯಾಚ್ ಮಿಸ್ಟೇಕ್ ಮಾಡಿದ್ರೆ. ಒಂದು ಬಿಟ್ರೆ ಓಕೆ ಹೇಮು, 2 ಈಜಿ ಕ್ಯಾಚ್, ಎಫರ್ಟ್ ಅಂತೂ ಏನು ಇರಲಿಲ್ಲ. ಅಂತ ಕ್ಯಾಚ್ ಬಿಟ್ಟಾಗ ಶ್ರೇಯಸ್ ಅಯ್ಯರ್ ಮ್ಯಾಚ್ ವಿನ್ ಮಾಡಿಸ್ಕೊಟ್ರು. ಹಾಗಾಗಿ ಎರಡೂ ತಂಡ ಒಳ್ಳೆ ಬ್ಯಾಟಿಂಗ್ ಮಧ್ಯೆ ಕಳಪೆ ಫೀಲ್ಡಿಂಗ್
ಮಿಸ್ಟೇಕ್ನಿಂದಾಗಿ ಒಂದು DC ದೊಡ್ಡ ಮೊತ್ತವನ್ನೇ ಪೇರಿಸಲಿಕ್ಕೆ ಶಶಾಂಕ್ ಸಿಂಗ್ ಕಾರಣರಾದ್ರೆ ಒಂದು DC ಗೆಲ್ಲುವುದನ್ನ ಕರುಣ್ ನಾಯರ್ ಕೈ ಚೆಲ್ಲಿದ್ರು. ಹಾಗಾಗಿ ಎರಡು ಕ್ಯಾಚ್ ಬಿಟ್ಟಾಗ ಮ್ಯಾಚ್ ಹೋಯ್ತು. ಎಸ್ ರಘುವೀರ್, IPL ಇತಿಹಾಸದಲ್ಲೇ ಒಂದು ಗ್ರೇಟೆಸ್ಟ್ ಚೇಸಿಂಗ್ ಇದು. 7 ಬಾಲ್ ಇರುವಾಗಲೇ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ 265 ಅಂತ ಹೇಳಿದ್ರೆ, ಸೊ ಬಾಲರ್ಗಳ ಕಥೆ ಏನು? ಅದೇ ಈಗ ಸರ್, ಇವಾಗ ಪಂಜಾಬ್ ಅದರಲ್ಲೂ ಚೇಸಿಂಗ್ ಅಂತ ಬಂದಾಗ ಈ ಹಿಂದೆ ಅವ್ರದೇ ರೆಕಾರ್ಡ್ ಇತ್ತು. 262 ರನ್ ಚೇಸ್ ಮಾಡಿರೋದು ಕೋಲ್ಕತ್ತಾ ವಿರುದ್ಧ 2025ರಲ್ಲಾದರೆ ಅದೇ ಹಿಂದೆ ನೋಡೋಕೆ ಹೋದರೆ 242 ಅವ್ರದೇ ಚೇಸಿಂಗ್ ಅಂತ ಬಂದಾಗ ಪಂಜಾಬ್ದೇ ಮೇಲ್ಗೈ ಇರುತ್ತೆ. ಇವಾಗ ನಮಗೆ ರಬಡ ಅಂತ ಬಾಲರ್ಗಳು, ಶ್ರೇಷ್ಠ ಬಾಲರ್ಗಳಂತ ಏನು ಪಟ್ಟಿಯಲ್ಲಿ ನೋಡಿದಾಗ ರಬಡ ಅವರು ಒಂದು ಮಾತನ್ನು ಹೇಳಿರ್ತಾರೆ, ಈ ರೀತಿ ರನ್ ಹೊಡೆಯೋದಿದ್ರೆ ನೀವು ಬಾಲಿಂಗ್ ಮಿಷನ್ನೇ ಇಟ್ಕೊಂಡೇ ಆಡಿಸ್ಬಿಡಿ, ನಮ್ಗಳ ಅವಶ್ಯಕತೆ ಯಾಕೆ ಅಂತ. ಅವ್ರು ಹೇಳೋದು ಒಂದು ರೀತಿ ಸರಿನೇ ಇದೆ. ಇವಾಗ ಬ್ಯಾಟ್ಸ್ಮನ್ಗಳು ಈ ರೀತಿ ಡಾಮಿನೇಟ್ ಮಾಡೋ ಟೈಮಲ್ಲಿ ಅಂತಹ ಈಗ ಬ್ಯಾಟ್ಸ್ಮನ್ಗಳಿಗೆ ಸಹಕಾರಿಯಾಗುವಂತಹ ಪಿಚ್ಗಳನ್ನು ನೀವು ಮಾಡ್ಕೊಂಡು ಬಂದರೆ ಅಲ್ಲ, ಆಟೋಮೆಟಿಕ್ ಆಗಿ ಬಾಲರ್ಗಳಿಗೆ ಏನು ಉಳಿತು, ಅವರ ಮರ್ಯಾದೆನೇ ಇಲ್ದಿರೋ ರೀತಿ ಆಗಿರುತ್ತೆ. ಅವರು ಅಷ್ಟೊಂದು ಶ್ರಮಪಟ್ಟು ಪ್ರಾಕ್ಟೀಸ್ ಮಾಡಿ ಬಂದಿರ್ತಾರೆ, ಈ ಹಂತದಲ್ಲಿ ಬಂದು ನೀವು ಓವರ್ಗೆ ಅವ್ರಿಗೆ 24-30 ರನ್ ಹೊಡೆದ್ರೆ ಅವ್ರಗಳ ಮರ್ಯಾದೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ ಒಂದು ಪ್ರಶ್ನೆ ಅವ್ರಗಳಿಗೂ ಕಾಡುತ್ತೆ. ಇವಾಗ ನೋಡಿರ್ತೀವಿ ಈ ಹಿಂದೆ ನಾವು ಎಂತಹ ಬಾಲರ್ಗಳನ್ನು ಹೀಯಾಳ್ಸೋ ಮಟ್ಟಿಗೆ ಬಂದಿರ್ತೀವಿ, ಅಶೋಕ್ ದಿಂಡ ಅಂತ. ಅವರು ಕಷ್ಟಪಟ್ಟು ಬಂದಿರ್ತಾರೆ, ಆದರೆ ಅವರನ್ನು ನಾವು ಗುರ್ಸೋದು ಯಾವ ರೀತಿ ಅಂದರೆ ಯಾರೊಬ್ಬ ಕಳಪೆ ಬಾಲಿಂಗ್ ಮಾಡಿದಾಗ ಅಶೋಕ್ ದಿಂಡ ಅವರನ್ನು ನಾವು ಗುರುಸ್ತೀವಿ. ಅಂದರೆ ಅವರು ಅಷ್ಟೊಂದು ಎಫರ್ಟ್ ಹಾಕಿ ಬಂದೇ ಇಲ್ವಾ, ಭಾರತ ತಂಡನ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಅಶೋಕ್ ದಿಂಡ ಅವರಿಗೆ ಆ ಒಂದು ಎಬಿಲಿಟಿ ಇರಲೇ ಇಲ್ವಾ. ಅವರು ಕಷ್ಟಪಟ್ಟು ಬಂದಿರ್ತಾರೆ, ಅವರು ಒಂದು ಬಡತನನ ಮೀರಿ ಎಲ್ಲ ಈಗ ಕ್ರಿಕೆಟ್ ಪ್ರಾಕ್ಟೀಸ್ಗೆ ಬರಬೇಕಂದ್ರೆ ಅಷ್ಟೊಂದು ಕಷ್ಟಪಟ್ಟು ಬಂದಿರ್ತಾರೆ. ಒಂದು ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕಂದ್ರೆ ತುಂಬ ಶ್ರಮ ಇರುತ್ತೆ ಅದ್ರ ಹಿಂದೆ. ಅಂತಹ ಬಾಲರ್ಗಳನ್ನು ಇವಾಗ ನಾವು ಕಡೆಗಣಿಸ್ತಾ ಇದ್ದೀವಿ ಅನ್ನೋ ಒಂದು ಮಟ್ಟಿಗೆ ಬಂದಿದೆ ಈ IPLನಿಂದ. ನೋಡ್ತಾ ಇದ್ದೀವಿ ಬಾಲರ್ಗಳು ಕಡಿಮೆ ಆಗ್ತಾ ಇದ್ದಾರೆ. ಇವಾಗ ನಮ್ಗೆ ಹೇಳ್ಕೊಳ್ಳುವಂತಹ ಬಾಲರ್ಗಳೇ ಎಲ್ಲೂ ಕಾಣಸಿಗ್ತಾ ಇಲ್ಲ. ಇವಾಗ ಇದೇ ನಾವು ಭಾರತೀಯ ಪಿಚ್ಗಳು ನೋಡಕ್ ಬಂದಾಗ ಭಾರತದಲ್ಲಿ ಎಲ್ಲ ಏನಂತ ಅಂದರೆ ಬ್ಯಾಟ್ಸ್ಮನ್ಗಳಿಗೆ ಸಹಕಾರಿಯಾಗುವಂಥ ಪಿಚ್ಗಳಿದ್ದಾವೆ. ಚಿನ್ನಸ್ವಾಮಿ, ವಾಂಕಡೆ, ರಾಜೀವ್ ಗಾಂಧಿ, ಅರುಣ್ ಜೇಟ್ಲಿ ಸ್ಟೇಡಿಯಂ, ಇವೆಲ್ಲ ಏನಂದರೆ ಬ್ಯಾಟ್ಸ್ಮನ್ಗಳು ಡಾಮಿನೇಟ್ ಮಾಡುವಂಥ. ಅದೇ ನಾವು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಪಿಚ್ಗಳಂತ ಬಂದಾಗ ಅಲ್ಲಿ ಬಾಲರ್ಗಳಿಗೆ ಮೇಲುಗೈ ಸಾಧಿಸ್ತಾರೆ. ನೋಡ್ತೀವಿ ಮಿಚೆಲ್ ಜಾನ್ಸನ್, ಮಿಚೆಲ್ ಸ್ಟಾರ್ಕ್ ಇಂತಹ ಹೆಸರಾಂತ ಬಾಲರ್ಗಳು ಅಲ್ಲಿ ಡಾಮಿನೇಟ್ ಮಾಡ್ತಾರೆ. ಯಾಕಂತ ಅಂದರೆ ಅಲ್ಲಿ ಇಬ್ಬರಿಗೂ ಸರಿಯಾದ ಹೋಗುವಂತಹ ಪಿಚ್ಗಳನ್ನು ಕಂಡೀಷನನ್ನು ಮಾಡಿಕೊಂಡು ಸರಿಯಾದ ಇಬ್ಬರಿಗೂ ಸಹಕಾರಿಯಾಗುವಂತಹ ಏನು ಪಿಚ್ಚನ್ನು ಮಾಡ್ಕೊಂಡು ಆಡ್ತಾರೆ. ಅದೇ ಭಾರತಕ್ಕೂ ಎಲ್ಲ ಹೊಡೆತ ಬೀಳುತ್ತಂತ ಅಂದರೆ ಇವಾಗ ವರ್ಲ್ಡ್ ಕಪ್, ICC ಟೂರ್ನಿಗಳಲ್ಲಿ ಭಾರತ ಮುಗ್ಗರಿಸ್ತವೆ ಕೊನೆ ಹಂತದಲ್ಲಿ. ಯಾಕಂತಂದರೆ ರೀಸನ್ ಇದೆ, ಭಾರತಕ್ಕೆ ಏನಂದರೆ ಮನೆಯಲ್ಲಿ ಹುಲಿ, ಬೀದಿಯಲ್ಲಿ ಇಲಿ ರೀತಿ ಆಗುತ್ತೆ. ಇವಾಗ ಈ ಪಿಚ್ ಕಂಡೀಷನಲ್ಲಿ ಇವರು ಆಡ್ಕೊಂಡು ಹೋಗಿ ಕೊನೆ ಹಂತದಲ್ಲಿ ಇವಾಗ ICC ಟೂರ್ನಮೆಂಟ್ಗಳಲ್ಲಿ ಆ ರೀತಿ ಆಟಗಳ ಆಡಕ್ಕೆ ಸಿಗಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋಕೆ ಬಂದಾಗ ಈ ರೀತಿ IPLನಲ್ಲಿ ತುಂಬ ಅನ್ಫೇರ್ ರೂಲ್ ಥರನೇ ಕಾಣಿಸ್ತಾ ಇದೆ ನಮಗೆ ಬಾಲರ್ಗಳಿಗೆ. ಆ ಒಂದು ನಿಟ್ಟಿನಲ್ಲಿ ಹೌದು, ನಿನ್ನೆ ಬಾಲರ್ಗಳು ನಿನ್ನೆ ಚೆನ್ನಾಗಿ ಎಫರ್ಟ್ ಹಾಕ್ಲಿಲ್ವಾ? ಹಾಕಿದ್ದಾರೆ. ಅವ್ರ ಕೈಯಿಂದ ಎಷ್ಟು ಮ್ಯಾಚ್ ಗೆಲ್ಸೋಕ್ಕೆ ಟ್ರೈ ಮಾಡಬೇಕು ಅದನ್ನೆಲ್ಲ ಎಫರ್ಟ್ ನಿನ್ನೆ ಹಾಕಿದ್ರು. ಆದರೆ ನಿನ್ನೆ ಪಂಜಾಬ್ ಮತ್ತು ಡೆಲ್ಲಿಯಿಂದ ಅದ್ಭುತವಾದ ಬ್ಯಾಟಿಂಗ್ ಮತ್ತು ಚೇಸಿಂಗ್ ಅಂತೂ ತುಂಬ ಚೆನ್ನಾಗಿರೋ ಆಟನೇ ಕೊಟ್ಟರು ನಿನ್ನೆ. ಮಾತಾಡೋಣ, ಒಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ಮಾದೇವರ್ತಳ್ಳಿ, ಮೈಸೂರಿಂದ. ನೋಡಿದ್ರಾ ನಿನ್ನೆ ಮ್ಯಾಚು? ಸರ್ ನಿನ್ನೆ ಮ್ಯಾಚ್ ನೋಡಿದ್ವಿ. ನಮ್ಮ ಕನ್ನಡಿಗ ರಾಹುಲ್ ಅವರು 150 ರನ್ಸ್ ಅನ್ನ ಹೊಡೆದ್ರು. ಅಲ್ಲಿ ಅದ್ಭುತವಾದ ಅದರಲ್ಲೂ ಕಡಿಮೆ ಬಾಲಿಗೆ 150 ರನ್ಸ್ ಅನ್ನ ಅವ್ರು ಗಳಿಸಿದ್ರು. ಮತ್ತೆ ಇಂಡಿಯಾದ IPL ನಲ್ಲಿ ಮೊದಲನೇ ಬ್ಯಾಟ್ಸ್ಮನ್ ಅವರಾಗಿದ್ದಾರೆ. ಕ್ರಿಕೆಟ್ ರೆಕಾರ್ಡ್ ಇತ್ತು, ಅದನ್ನು ಬ್ರೇಕ್ ಮಾಡಿದ್ದಾರೆ. ಮತ್ತೆ ನಾನು 265 ರನ್ ಅನ್ನ ಆಕ್ಚುಲಿ ಚೇಸ್ ಮಾಡಲ್ಲ ಅನ್ಕೊಂಡಿದ್ವಿ. ಬಟ್ ಏನಾಯ್ತು ಅಂದ್ರೆ ಮ್ಯಾಚ್ ತುಂಬಾನೇ ಚೆನ್ನಾಗಿತ್ತು, ರೋಚಕವಾಗಿತ್ತು. ಅಲ್ಲಿ ಕರುಣ್ ನಾಯರ್ ಅವರು 2 ಕ್ಯಾಚ್ ಅನ್ನ ಬಿಟ್ಟಂತ ಸಂದರ್ಭದಲ್ಲಿ ಮ್ಯಾಚ್ ಗೆದ್ದಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು ಸರ್. ಹೈದರಾಬಾದ್, ರಾಜಸ್ಥಾನ, ಮುಖ್ಯವಾಗಿ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ತುಂಬಾನೇ ಪ್ರತಿ ಮ್ಯಾಚ್ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ. 15 ಸೆಲೆಕ್ಟ್ ಆಗಿ ಅವ್ರು ಮುಂದಿನ ಫ್ಯೂಚರ್ ಅಲ್ಲಿ ಮುಂದಿನ ಒಂದು ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಎಲ್ಲ ಫ್ಯಾನ್ಸ್ ಗಳಲ್ಲಿ ಮೂಡಿಸಿದ್ದಾರೆ. ಇದನ್ನ ಮ್ಯಾಚ್ ಕೂಡ ಅದ್ಭುತವಾಗಿ ಆಡಿದ್ದಾರೆ. ಮತ್ತೆ ಅವರ ಒಂದು ಏನು ಫೋರ್ಸ್ ಗಿಂತ ಹೆಚ್ಚಾಗಿ ಅವರು 6 ಗಳನ್ನೇ ಅದ್ಭುತವಾಗಿ ಹೊಡಿತಿದ್ದಾರೆ. ಒಬ್ಬ ಸೀನಿಯರ್ ಬೌಲರ್ ಆಗ್ಲಿ, ಸ್ಪಿನ್ನರ್ಸ್ ಆಗ್ಲಿ, ಯಾರೇ ಆಗ್ಲಿ ಅವ್ರು ಯಾರು ಎದುರ್ತಾ ಇಲ್ಲ. ಆಲ್ಮೋಸ್ಟ್ ಅವಾಗ ನಾವು ಕ್ರಿಸ್ ಗೇಲ್ ಅವ್ರನ್ನ ನೋಡ್ತಾ ಇದ್ವಿ, ನಮ್ಮ RCB ಡಿ ವಿಲಿಯರ್ಸ್ ನೋಡ್ತಾ ಇದ್ವಿ. ಈಗ ಕಾಂಪಿಟೇಷನ್ ತುಂಬಾ ಚೆನ್ನಾಗಿದಾವೆ. ಯಾಕಂದ್ರೆ ಈಗ ನೆಕ್ಸ್ಟ್ ಡೆಲ್ಲಿ ಮ್ಯಾಚ್ ಇರೋದು ಆಕ್ಚುಲಿ ಬಂದು ಡೆಲ್ಲಿನಲ್ಲಿ RCB ಮೇಲೇನೆ. ಅವಾಗ ಟೆಸ್ಟ್ ಅಲ್ಲಿ RCB ಈಗ ಕ್ವಾಲಿಫೈರ್ ಆಗ್ಬೇಕಂತ ಹೇಳಿದ್ರೆ ಅವರು ಗೆಲ್ಲಬೇಕಾಗಿದೆ. ಬಟ್ ಈಗ ಬರ್ತಾ ಆಕ್ಚುಲಿ ಏನಂದ್ರೆ 200 ಕಾಮನ್ ಟಾರ್ಗೆಟ್ ಆಗಿದೆ.
ಬಿಫೋರ್ ಗೆ 4 to 5 years ಬ್ಯಾಕ್ 180 plus 200 plus ಆಕ್ಚುಲಿ ಇದು ಒಳ್ಳೆ ಬಿಗ್ ಸೈಡ್ ಅಂತ ಅಲ್ಲ, ಈ ರೀತಿಯಾಗಿ ರನ್ ಮಳೆ ಬರೋದಕ್ಕೆ ಪಿಚ್ ಏನಾದ್ರೂ ಚೇಂಜಸ್ ಮಾಡಿದಾರ ಅನ್ಸತ್ತ, ಅಥವಾ ಅಂದ್ರೆ ಬ್ಯಾಟ್ಸ್ಮನ್ಗಳೇ ಅದನ್ನ ಕನ್ವರ್ಟ್ ಮಾಡ್ತಿದಾರ ಹೇಗೆ ಅಂತ? ಪಿಚ್ ಸಮಸ್ಯೆನ ಅಥವಾ ಈಗಿನ ಬ್ಯಾಟ್ಸ್ಮನ್ಗಳೇ ಆಗಿದಾರ ಅಂತ? ಎಸ್ ಪ್ರೇಮರ್, ಅದೇ ಈಗಿರುವಂಥದ್ದು 2-3 ವರ್ಷದ ಹಿಂದೆ ಹೋದಾಗ 180 190 ಆಯಿತು ಅಂದರೆ ಆಲ್ಮೋಸ್ಟ್ ಆ ಟೀಮ್ ಗೆದ್ದಂಗೆ. 200 ಆಯಿತು ಅಂದರೆ ಒಂದು ಸೈಡ್ ಮ್ಯಾಚ್ ಇತ್ತು. ಬಟ್ ಈಗ ನೀವು 220 265 ಹೊಡೆದ್ರೂ ಕೂಡ ಸೇಫ್ ಅಲ್ಲ ಅಂದಾಗ ಎಷ್ಟು ಟಾರ್ಗೆಟ್ ಕೊಡಬೇಕು? ಅಂದರೆ ಇಲ್ಲಿ ಮೈನಸ್ ಆಗ್ತಿರೋದೇ ಅಂದರೆ ಪಿಚ್ಚನ್ನು ಹಾಗೆ ರೆಡಿ ಮಾಡ್ತಿದ್ದಾರೆ ಅಥವಾ ಈಗಿನ ಆಟಗಾರರು ಏನಾದರೂ ಎಕ್ಸ್ಟ್ರಾಡಿನರಿ ಆಡ್ತಿದ್ದಾರೆ ಹೇಗೆ ಅಂತ? ಇಲ್ಲ, ಪಿಚ್ಚು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರುತ್ತೆ. ಒಂದು ನಿಮ್ಗೆ IPL ಅಂತ ಬಂದಾಗ ವೇದಿಕೆ ಮೇಲೆ ಬರುವಂಥ ಪ್ರತಿಯೊಂದು ಅಂಶವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ, ಇನ್ಕ್ಲೂಡಿಂಗ್ ಎಲ್ಲಿವರೆಗೂ ಅಂತ ಹೇಳಿದ್ರೆ ವರಮಾನದ ಅಂದರೆ ಆದಾಯದವರೆಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದು ಅಭಿಮಾನಿಗಳು ಯಥೇಚ್ಛಿನ ಸಂಖ್ಯೆಯಲ್ಲಿ ಯಾವಾಗ ಬರ್ತಾರೆ, ಎಂಟರ್ಟೈನ್ಮೆಂಟ್ ಸಿಗ್ತಾ ಇರಬೇಕಾದ್ರೆ ಬರ್ತಾರೆ. ಅದ್ರ ಜೊತೆಗೆ ನಿಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೂ ಅಷ್ಟೇ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಾಗ ಆ ಒಂದು ಟಿಕೆಟ್ ವ್ಯಾಲ್ಯೂ ಹೆಚ್ಚಾದಾಗ ಕಮರ್ಷಿಯಲ್ ಪರ್ಪಸ್ ಕೂಡ ಹೆಚ್ಚಾಗುತ್ತೆ. ಇವೆಲ್ಲವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಆಟಗಾರರ ಕೈಯಲ್ಲಿದೆ. ನಿಮಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗಿ ರೋಚಕ ಪಂದ್ಯಗಳು ಹೆಚ್ಚಾಗಿ ಗ್ರೌಂಡ್ ಅಲ್ಲಿ ಇರೋರೆಲ್ಲ ಸೈಲೆಂಟ್ ಮಾಡಿದಾಗ ನಿಮ್ಗೆ ಅಂಥದ್ದೊಂದು ಮಜದಕ್ಕಿಂತ ಜಾಸ್ತಿ 6-4 ಹೊಡೆದಾಗ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಜಾಸ್ತಿ ಎಂಜಾಯ್ ಮಾಡ್ತಾರೆ. ಹಾಗಾಗಿನೇ ಒಂದು ಈ ಆಂಗಲ್ ಅಲ್ಲಿ ಪಿಚ್ ಗಳನ್ನು ರೆಡಿ ಮಾಡಿದ್ರೆ, ಇನ್ನೊಂದ್ ಕಡೆಗೆ T10 ಅಂತ ಲೀಗ್ ಬಂದಾಗ T20 ಇನ್ನೊಂದಿಷ್ಟು ಮೆರುಗು ಬರ್ಬೇಕಂತ ಹೇಳಿದ್ರೆ ಈ ತರದ ರೋಚಕತೆ ಬೇಕು. ಜೊತೆಗೆ ಈಗಿರುವ ಪ್ಲೇಯರ್ ಎಲ್ಲವೂ ಕೂಡ ಬೇಸ್ಬಾಲ್ ಪ್ರಾಕ್ಟೀಸ್ ಮಾಡುವಂತ ಬ್ಯಾಟ್ಸ್ಮನ್ಗಳು. ಹಿಂದೆ ಟೆಸ್ಟ್ಗೆ ಆಡ್ತಾ ಇದ್ರು, ನಿಜವಾದ ಕ್ರಿಕೆಟ್ ಅಂದ್ರೆ ಟೆಸ್ಟ್ ಅಂತ, ಅದಕ್ಕೆ ಆದ್ಯತೆ ಕೊಡ್ತಾ ಇದ್ರು. ಆಮೇಲೆ ಒನ್ ಡೇ, ಆಮೇಲೆ ಈಗ ಬಂದಿರುವಂತದ್ದು T10 T20. ಬಟ್ ಇವಾಗಿನ ಪ್ರತಿಭೆಗಳು ನಾವು ಟೆಸ್ಟ್ ನ ಆಯ್ಕೆ ಮಾಡ್ಕೋತಾ ಇಲ್ಲ, T20 ಆಯ್ಕೆ ಮಾಡ್ಕೋತೀವಿ. ಯಾಕಂದ್ರೆ ಅತ್ಯಂತ ವೇಗವಾಗಿ ಹೆಸರು ಮಾಡಬಹುದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಡ್ಬೋದು ಅನ್ನೋದು. ಹಾಗಾಗಿ ಒಂದು ಮಜಲ್ ಪವರ್ ಮೇಲೆ ನಂಬ್ಕೊಂಡು ಆಡ್ತಾರೆ ನೋಡಿ. ನಮಗೆ ಸೂರ್ಯವಂಶಿ ಆದ್ರೂ ಅಷ್ಟೇನೆ ಆ ಟೈಮಿಂಗ್ಸ್ ಮತ್ತೆ ಆ ಪವರ್. ನಿಮಗೆ ಅಭಿಷೇಕ್ ಶರ್ಮಾ ಆದ್ರೂ ಅಷ್ಟೇ ಟೈಮಿಂಗ್ಸ್ ಮೇಲೆ ಆಡ್ತಿದ್ದಾರೆ. ಈಗ ರಾಹುಲ್ ಟೆಕ್ನಿಕ್ ಜೊತೆಗೆ ಅವರು ಟೈಮಿಂಗ್ಸ್ 360 ಡಿಗ್ರಿಗೆ ಆಡ್ತಾ ಇದ್ದಾರೆ. ರಾಹುಲ್ ಈ ಮ್ಯಾಚ್ ಅಲ್ಲೇ ಹೊಡೆದಿದ್ದಲ್ಲ, ಈ ಹಿಂದೂ ಕೂಡ 132 ಹೊಡೆದಿದ್ದಾರೆ. ಅಭಿಷೇಕ್ ಶರ್ಮಾ 141, 135 ಇದೆ. ಗಿಲ್ 129 ಇದೆ. ಇದು 150 ವಿದೇಶಿಗರು ಹೊಡೆದಿದ್ರು. ಯಾಕಂದ್ರೆ ನಾವು ಕ್ರಿಸ್ ಗೇಲ್ ಹೊಡೆದಾಗ ಅದೇ ಪಿಚ್ ಇತ್ತು ಅಂತ ಹೇಳಕ್ಕಾಗಲ್ಲ. ಕ್ರಿಸ್ ಗೇಲ್ ಆಡಿದ್ದಾರೆ, ಮೆಕ್ಲಮ್ ಆಡಿದ್ದಾರೆ, ಈಗ ನಮ್ಮವರು ಕೂಡ ಆಡ್ತಿದ್ದಾರೆ. ನೀವು ಪರ್ಪಲ್ ಕ್ಯಾಪ್ ಹೋಲ್ಡರ್ ಯಾರಂದ್ರೆ ಈಗ ಸದ್ಯಕ್ಕೆ ಮೊದಲು ಮ್ಯಾಚ್ ಆಗ್ಬೇಕಾದ್ರೆ ಸೂರ್ಯವಂಶಿ ತಲೆ ಮೇಲೆ ಇದೆ, ನೆಕ್ಸ್ಟ್ ಅಭಿಷೇಕ್ ಶರ್ಮಾ ಕೈಯಲ್ಲಿ ಬಂದಿದೆ. ನಾವು ಆರೆಂಜ್ ಕ್ಯಾಪ್ ಇಂಡಿಯನ್ ಅಂದ್ರೆ ಇದ್ದಾರೆ. ಟಾಪ್ ಹೈಯೆಸ್ಟ್ ಸ್ಕೋರರ್ ನೋಡ್ತಾ ಹೋದಾಗ ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಭಾರತೀಯ ಯುವ ಪ್ಲೇಯರ್ಗಳಿಗೆ. ಜೊತೆಗೆ ಅನ್ಕ್ಯಾಪ್ಟ್ ಪ್ಲೇಯರ್ಗಳು ತುಂಬಾ ಚೆನ್ನಾಗಿ ಆಡ್ತಾರೆ ನೋಡಿ. ನಿಮ್ಗೆ ಇನ್ನೇ ಪಂಜಾಬ್ ಅಷ್ಟೇ ಅದೇ, ಎಲ್ಲರೂ 200 ಸ್ಟ್ರೈಕ್ ರೇಟ್ ಅಲ್ಲೇ. ನಿಮಗೆ ಪ್ರಿಯಾಂಶು ಆರ್ಯ ಇರ್ಬೋದು, ಪ್ರಭು ಸಿಮ್ರಾನ್ ಸಿಂಗ್ ಇನ್ನು ಅನ್ಕ್ಯಾಪ್ಟ್ ಅವ್ರು ಯಾರು ಇಂಟರ್ನ್ಯಾಷನಲ್ ಆಡಿಲ್ಲ. ಅದಾಗಿ ಕೂಡ 200+. ನಿಮಗೆ 6 ಓವರಲ್ಲಿ 100 ಅಂದ್ರೆ ದೊಡ್ಡ ಟಾರ್ಗೆಟ್ ಇದ್ದಾಗ ದೊಡ್ಡ ಮಟ್ಟದ ಹಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಂದು ಈ ತರದ ಚುಟುಕು ಕ್ರಿಕೆಟ್ ಅಲ್ಲಿ ಫೀಲ್ಡಿಂಗ್ ಅತ್ಯದ್ಭುತವಾಗಿದ್ದಾಗ ಬೌಲರ್ ಮೆರೀತಾರೆ. ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದಾಗ ಅದನ್ನ ಕನೆಕ್ಟ್ ಮಾಡ್ಕೋಬೇಕು, ಎತ್ಕೋಬೇಕು. ನಿಮಗೆ ಅದೇ ಪ್ಲಸ್ ಪಾಯಿಂಟ್. ಜೊತೆಗೆ ಎಂಟರ್ಟೈನ್ಮೆಂಟ್ ಬೇಸ್ ಮೇಲೆ ಈ IPL ಅವಲಂಬಿತವಾಗಿದೆ. ಈ ಹಿಂದೆ ರಿಕಿ ಪಾಂಟಿಂಗ್ ಕೂಡ ಇವತ್ತು ಚೆನ್ನೈಗೆ ಕೋಚ್ ಆಗಿದ್ದಾರೆ. ಬಟ್ ಹಿಂದೆ ಹೇಳಿದ್ರು, ಯಾರು ಕೂಡ ನಿಮ್ಮ ನೈಜ ಪ್ರದರ್ಶನವನ್ನು IPL ಅಲ್ಲಿ ತೋರಿಸಬೇಡಿ, ಅದು ನಿಮ್ಮ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೊಡೆತ ಬೀಳುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ರಘು. ಅಶೋಕ್ ದಿಂಡಾ ಅಂತ ಬೌಲರ್ನ ನಾವು ಕಿಂಡಲ್ ಮಾಡಿದೀವಿ ಅಂತ. ನಿಜ, ಬೌಲರ್ ಫ್ಯೂಚರೇ ಇದ್ರ ಮೇಲೆ, ನಾವು IPL ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ಸಿಡರ್ ಮಾಡಬೇಕು. IPL ಅನ್ನೋದು ಒಂದು ಮನೋರಂಜನಾ ವೇದಿಕೆ, ಜೊತೆಗೆ ಸ್ಕಿಲ್ ಬೇಸ್ಡ್ ಅವರ ಆಧಾರದ ಮೇಲೆ ಹೆಸರು ಮಾಡ್ಲಿಕ್ಕೆ ಮಾಡಿದ್ದಾರೆ ನಂಗೆ ಅನ್ಸುತ್ತೆ. ಇದು ಒಂದು ಉತ್ತಮ ಕ್ರಿಕೆಟ್. ನಾವು ಟೆಸ್ಟ್ ಅಂತ ಬೇರೆ ತಂಡದ ಮೇಲೆ ಸೀರೀಸ್ಗೆ ಹೋದಾಗ ಅಲ್ಲಿ ಈ ಪ್ಲೇಯರ್ಸ್ಗಳೆಲ್ಲ ಹೇಗೆ ಆಡ್ತಾರೆ, ಅದ್ರ ಮೇಲೆ ಅವರು ಒರಿಜಿನಲ್ ಪ್ರದರ್ಶನ ನಿಂತಿರುತ್ತೆ. ಇದು ಮೇ ಬಿ ಮನೋರಂಜನಾತ್ಮಕವಾದ ವೇದಿಕೆ ಅನ್ನೋದಷ್ಟೇ ನನಗನ್ಸುತ್ತೆ. ಹಾಗಾಗಿ ಆ ಬೇಸ್ ಮೇಲೆ ಪಿಚ್ಗಳನ್ನು ರೆಡಿ ಮಾಡ್ತಾರೆ. ನಾವು ಬೌಲರ್ ಲೈಫ್ ಉದ್ದೇಶದಿಂದ ನೋಡಕ್ಕಾಗಲ್ಲ, ಒಂದು IPL ಆಗಿ ಅಷ್ಟೇ ನೋಡ್ಬೇಕಂದ್ರೆ ನಂಗೆ ಮಾತಾಡೋಣ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ, ಸಂಪರ್ಕ ಇಲ್ಲ. ರಘುವೀರ್ ಅವರೇ, ಈಗ ಸಹಜವಾಗಿ 265 ರನ್ ಹೊಡೆದ್ರೂ ಕೂಡ ಸೇಫ್ ಇಲ್ಲ ಅಂತ ಬಂದಾಗ ಈಗ ಏನು ವಾಟ್ ನೆಕ್ಸ್ಟ್? ಅಂದರೆ ಈ ಇಂಪ್ಯಾಕ್ಟ್ ಪ್ಲೇಯರ್ ಏನಾದರೂ ಎಫೆಕ್ಟ್ ಆಗ್ತಿದೆಯಾ ಅಂತ ಅನ್ಸುತ್ತಾ? ಇಲ್ಲ, ಈ ರೂಲ್ಸ್ ಬಗ್ಗೆ ಏನು ಹೇಳ್ತೀರಿ? ಅದು ಅವಶ್ಯಕತೆ ಇದೆಯಾ? ಹೌದು. ಈಗ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಒಂದು ಏನು ಕಾನ್ಸೆಪ್ಟ್ ತಂದಿರೋದ್ರಿಂದಲೂ ಗೊಂದಲಗಳಂತೂ ಕಾಡ್ತಾನೆ ಇದ್ದಾವೆ. ಯಾಕೆ ಇದು ಅವಶ್ಯಕತೆ ಇತ್ತ? ಇವಾಗ ಕ್ರಿಕೆಟ್ ಅಂದಾಗ 11 ಜನ ಆಟಗಾರರು ಇರ್ತಾರೆ.
ಮತ್ತು ಇವಾಗ ಏನಂದರೆ ಇಂಜೋರ್ಡ್ ಆದರೂ ಅವರನ್ನು ಆಡಿಸೋಂಥ ಪರಿಸ್ಥಿತಿ ಇರಲ್ಲ ಇವಾಗಿನ ಕ್ರಿಕೆಟ್ನಲ್ಲಿ. ಮೊನ್ನೆ ಅದೇ ಒಂದು ಕಾಂಟ್ರವರ್ಸಿನೂ ಆಯಿತು. ಮುಂಬೈ ತಂಡಕ್ಕೆ ಮಿಚೆಲ್ ಸೆಂಟ್ನರ್ ಅವರು ಇಂಜೋರ್ಡ್ ಆಗಿ ಹೊರ ಹೋದ ತಕ್ಷಣ ಶಾರ್ದುಲ್ ಠಾಕೂರ್ ಅವರು ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿತಾರೆ. ಅಲ್ಲಿ ಅವರು ಜಯವರ್ಧನೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವಾಗ ಭುಜ ಏನಾದರೂ ಇಂಜೋರ್ಡ್ ಆಗಿದ್ದಿದ್ರೆ ಶಾರ್ದುಲ್ ಠಾಕೂರ್ ಅವರಿಗೆ ಆಟ ಆಡಕ್ಕೆ ಕೊಡ್ತಾ ಇರಲಿಲ್ಲ. ಆದರೆ ಮುಂಬೈ ಇಂಡಿಯನ್ಸ್ ಏನು ಮೆನ್ಷನ್ ಮಾಡುತ್ತಂದರೆ ಅವರಿಗೆ ತಲೆಗೆ ಹೊಡೆತ ಬಿದ್ದರೆ ಅವರಿಗೆ ಬದಲಿ ಆಟಗಾರ ಬರೋ ಸಬ್ಸ್ಟಿಟ್ಯೂಟ್ ಆಗಿ ಬಂದವನಿಗೆ ಆಟ ಆಡೋಕ್ಕೆ ಚಾನ್ಸ್ ಕೊಡ್ತಾರೆ. ಇಲ್ಲೂ ಗೊಂದಲಗಳು ಕಾಡ್ತಾ ಇದ್ದಾವೆ. ಯಾಕೆ ಮುಂಬೈ ಇಂಡಿಯನ್ಸ್ಗೆ ಒಂದು ರೂಲ್ಸೋ ಅಥವಾ ಬೇರೆ ತಂಡಗಳಿಗೆ ಒಂದು ರೂಲ್ಸೋ ಅಂತ. ಹಾಗೆಲ್ಲ ನೋಡೋಕೆ ಬಂದಾಗ ನನಗನ್ಸುತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಬಂದಿರೋದು ತಕ್ಕ ಮಟ್ಟಿಗೆ ಓಕೆ. ಯಾಕಂತಂದರೆ ಇವಾಗ ಬೌಲಿಂಗ್ನಲ್ಲಿ ಒಬ್ಬ ಹೆಚ್ಚುವರಿ ಆಟಗಾರನನ್ನು ಆಡಿಸ್ಕೊಂಡು ಕೊನೆ ಹಂತದಲ್ಲಿ ಬ್ಯಾಟಿಂಗ್ಗೆ ಅವಶ್ಯಕತೆ ಇದ್ದಾಗ ಆಡಿಸ್ಕೊಳ್ಬೋದು. ಆದರೆ ಅದನ್ನೇ ಇವಾಗ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಅಲ್ಲೂ ಸಹಿತ ಕೆಲವೊಂದಿಷ್ಟು ಆಲ್ರೌಂಡರ್ಗಳು ಇರ್ತಾರೆ. ಆಲ್ರೌಂಡರ್ಗಳಿಗೆ ಬೆಲೆನೇ ಸಿಗ್ತಾ ಇಲ್ಲ. ಇವಾಗ RCB ಅಂತ ತಂಡಕ್ಕೆ ನೋಡಿದಾಗ ಆಲ್ರೌಂಡರ್ಗಳಿಗೆ ವೆಂಕಟೇಶ್ ಅಯ್ಯರ್ ಅವರಿಗೆ ನೀವು ಅಷ್ಟೊಂದು ಕೋಟಿ ಕೊಟ್ಕೊಂಡು ತಗೊಂಡಿರ್ತೀರ, ಅವ್ರನ್ನ ಬೇಂಚ್ ಕಾಯ್ಸಕ್ಕೆ ಕೂರಿಸಿರ್ತೀರ. ಅವ್ರಿಗೆ ಒಂದೇ ಆಪರ್ಚುನಿಟಿ ಸಿಕ್ಕಿದೆ, ಅವರಿಗೆ ಇನ್ನೊಂದು ಮ್ಯಾಚ್ಗಳಿಗೆ ಅವಕಾಶ ಕೊಟ್ಟರೆ ಅವ್ರು ಚೆನ್ನಾಗಿರೋ ಆಟನ ಕೊಡ್ಬೋದು. ಈ ಇಂಪ್ಯಾಕ್ಟ್ ರೂಲ್ಸ್ ಬಂದಿರೋದ್ರಿಂದ ಆಲ್ರೌಂಡರ್ಗಳು ಅವ್ರ ಅವಮಾನ ಆಗ್ತಿರೋ ರೀತಿ ನನಗನ್ನಿಸ್ತಾ ಇದೆ. ಯಾಕಂತಂದರೆ ಆಲ್ರೌಂಡರ್ಗಳಿಗೆ ಮನೆನೇ ಆಗ್ತಾ ಇಲ್ಲ ಇವಾಗ. ಯಾಕಂದ್ರೆ ನಿಮ್ಗೆ ಫಸ್ಟ್ ಇನ್ನಿಂಗ್ಸಲ್ಲಿ ನೀವು ಬ್ಯಾಟ್ಸ್ಮನ್ಗಳನ್ನು ಆಡಿಸ್ತೀರಾ, ನೆಕ್ಸ್ಟ್ ಇನ್ನಿಂಗ್ಸ್ನಲ್ಲಿ ನೀವು ಒಬ್ಬ ಬೌಲರ್ನ ಕಣಕ್ಕೆ ಇಳಿಸ್ತೀರಾ. ಹಾಗಿದ್ಮೇಲೆ ಆಲ್ರೌಂಡರ್ ಆಗಿ ಅವರು ಬಂದು ತಂಡದಲ್ಲಿ ಇರೋದಕ್ಕೆ ಅವ್ರಿಗೆ ಬೆಲೆನೇ ಇಲ್ದಿರೋ ರೀತಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದು ಪ್ಲಸ್ ಇದೆ, ಮೈನಸ್ ಇದೆ. ತಂಡ ಏನಿರುತ್ತೆ ಅಂದರೆ ತನ್ನ ಗೆಲುವಿಗೆ ಯಾವ ರೀತಿ ತಂಡನ ಬೇಕು ಅನ್ನೋ ಒಂದು ಕಟ್ಕೊಂಡು ಆಡಬೇಕಾಗಿರುತ್ತೆ. ಆ ಒಂದು ಹಂತದಲ್ಲಿ ಇಂಪ್ಯಾಕ್ಟ್ ರೂಲ್ಸ್ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ತಂಡದ ನಿರ್ಧಾರ ಈ ಹಂತದಲ್ಲೂ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಈ ರೂಲ್ಸ್ ತೆಗೆದ್ರೆ ಚೆನ್ನಾಗಿರುತ್ತೆ. ಕ್ರಿಕೆಟ್ಗೆ ಹಳೆ ಏನು ಸತ್ವ ಐತಲ್ಲ ಅದೇ ವಾಪಸ್ ಬರುವಂಥ ಎಲ್ಲ ಚಾನ್ಸಸ್ಗಳಿರುತ್ತೆ. ಇಂಪ್ಯಾಕ್ಟ್ ರೂಲ್ಸ್ ನನಗನ್ಸುತ್ತೆ ಕೈ ಬಿಡಬೇಕು ಇಲ್ಲಿಂದನೇ. ಯಾಕಂತಂದರೆ ಫೇರ್ ಆಗಿ ನಡಿಬೇಕಂದ್ರೆ ಈ ಹಿಂದೆ ಏನಿರುತ್ತೆ, ಈಗ ಮುಂಬೈ ಇಂಡಿಯನ್ಸ್ ಅಂತ ನೋಡಿದಾಗ ಅವ್ರು ಏನು 200 ಹೊಡೆದೇ ಚಾಂಪಿಯನ್ ಆಗಿಲ್ಲ, 150 ಒಳಗಿರೋ ಮ್ಯಾಚ್ಗಳಲ್ಲೇ 3 ಬಾರಿ ಅವರು ಚಾಂಪಿಯನ್ ಆಗಿದ್ದಾರೆ. ಅಂದರೆ ಆ ಒಂದು ಹಿಂದಿನ ಏನು ಕ್ರೇಜ್ ಇತ್ತಲ್ಲ, ನೇಲ್ ಬ್ಯಾಟಿಂಗ್ ಮ್ಯಾಚಸ್ಗಳಂತೀವಲ್ಲ, ಅದನ್ನು ನಾವು ನೋಡಬೇಕಿರುತ್ತೆ. ಆವಾಗ ಈ ಇಂಪ್ಯಾಕ್ಟ್ ಪ್ಲೇಯರ್ ಏನು ರೂಲ್ಸ್ ಇದೆಯಲ್ಲ ಅದನ್ನು ತೆಗೆದ್ರೆ ಚೆನ್ನಾಗಿ ಕಮ್ಬ್ಯಾಕ್ ಮಾಡ್ಬೋದು IPL ಕೂಡ ಅಂತ ನನಗೆ ಅನ್ಸುತ್ತೆ. ಪ್ರೇಮರ್, ಈಗ ಇದು ಮಧ್ಯಾಹ್ನದ ಪಂದ್ಯ ಆಯಿತು, ಈವ್ನಿಂಗ್ ಪಂದ್ಯ ಅಂತ ಬಂದರೆ ಅದೇ ಅದು ಕೂಡ ಬಿಗ್ ಟಾರ್ಗೆಟ್ ಆಗುತ್ತೆ. ಅದೇನು ಕಡಿಮೆ ಇರಲಿಲ್ಲ 228. ಆದರೂ ಕೂಡ ಅಲ್ಲಿ ರಾಜಸ್ಥಾನ್ ಸೋಲಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡಬೇಕು ನೋಡಿ. ಅಂದರೆ ಇಲ್ಲಿ ಗೊತ್ತಾಗ್ತಾ ಇರೋದು ಸೆಂಚುರಿ ಇಂಪಾರ್ಟೆಂಟ್ ಅಲ್ಲ. ನೀವು ಪಂದ್ಯ ಗೆಲ್ಲಬೇಕಂದ್ರೆ ಸೆಂಚುರಿ ಇಂಪಾರ್ಟೆಂಟ್. ಅಂದರೆ ಯಾಕೆ KL ರಾಹುಲ್ದು ಸೆಂಚುರಿ ಇತ್ತು, ಅಲ್ಲಿ ವೈಭವ್ ಸೂರ್ಯವಂಶಿದು ಕೂಡ ಸೆಂಚುರಿ ಇತ್ತು. ಬಟ್ ಆದರೂ ಕೂಡ ಆ ಟೀಮ್ ಗೆಲ್ಲಕ್ಕಾಗಲಿಲ್ಲ. ಅಂದರೆ ಗೆಲ್ಲೋದಕ್ಕೆ ಸ್ಟ್ರೈಕ್ ರೇಟೇ ಇಂಪಾರ್ಟೆಂಟ್ ಅನ್ನೋ ಥರ ಇದೆ. ಒಂದು ಸ್ಟ್ರೈಕ್ ರೇಟು, ಇನ್ನೊಂದು ಅತ್ಯದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ. ನೋಡಿ, ನಾನು ಅಲ್ಲೂ ಕೂಡ ಅದೇ ಪಾಯಿಂಟ್ ಮೆನ್ಷನ್ ಮಾಡಿದೆ, ಇಲ್ಲೂ ಅದೇ ಹೇಳ್ತೇನೆ. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರರು ಓಪನಿಂಗ್ ಮಾಡಬೇಕಾದ್ರೆ ವೈಭವ್ ಅಲ್ಲಿಂದ ನಮಗೆ ಜೈಸ್ವಾಲ್, ನಂತರ ಧ್ರುವ, ಈ 3 ವಿಕೆಟ್ ಎತ್ಕೊಂಡ್ರೆ ನಂತರ ಇರೋದು ಅಟ್ರಫ್ಲಾಪ್ ಪ್ರದರ್ಶನ. ನಾಯಕ ಅಂತೂ ವರ್ಸ್ಟ್ ಪರಾಗು, ಯಾವ ಮ್ಯಾಚಲ್ಲೂ ಆಡಿಲ್ಲ, ಉತ್ತಮವಾದ ನಾಯಕನೂ ಅಲ್ಲ, ಉತ್ತಮವಾದ ಬ್ಯಾಟರ್ ಅಲ್ಲ ಈ ಬಾರಿ ಅವರು. ನಂತರ ಇರೋ ಹೆಟ್ಮೇರ್ ಈ ಕಡೆ ಫೀಲ್ಡಿಂಗ್ ಮಾಡಕ್ ಬರಲ್ಲ, ಒಳ್ಳೆ ಕ್ಯಾಚ್ ಬಂದಾಗ ನಂಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ಆತ ಒಬ್ಬ ವರ್ಲ್ಡ್ ಕ್ಲಾಸ್ ಫೀಲ್ಡರೇ ಅಲ್ಲ. ಜೊತೆಗೆ ಬ್ಯಾಟಿಂಗ್ ಅಂತ ಬಂದಾಗ ಆ ತಂಡಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ. ಇನ್ನೊಂದು ಕಡೆಗೆ ವೈಭವ್ ಸೂರ್ಯವಂಶಿ ಟೈಮಿಂಗ್ಸ್ ಮೇಲೆ ಆಡ್ತಾ ಇರ್ತಾರೆ. ಟೈಮಿಂಗ್ಸ್ ಮಿಸ್ ಆದ್ರೆ ಕ್ಯಾಚ್ ಆಗುತ್ತೆ. ಅವ್ರದ್ದು ಕ್ಯಾಚ್ ಅನ್ನ ಅನಿಕೇತ್ ವರ್ಮಾ ಕ್ಯಾಚ್ ಹಿಡ್ಕೊಂಡಿದ್ರೆ ಜಸ್ಟ್ 32 ರನ್ನಿಗೆ ಅಲ್ಲಿಂದ ವೈಭವ್ ಸೂರ್ಯವಂಶಿ ಆಚೆ ಹೋಗ್ತಾ ಇದ್ರು. ಅವಾಗ ಮತ್ತೆ RR ತಂಡದ ಮೇಲೆ ಒತ್ತಡ ಬೀಳ್ತಾ ಇತ್ತು. ಅಲ್ಲೂ ಅಷ್ಟೇ ಅವ್ರು ಕ್ಯಾಚ್ ಬಿಟ್ಟ ಮೇಲೆ ನೀಟಾಗಿ ಪನಿಷ್ ಮಾಡಿದ್ರು. ಅವ್ರು ಆಡಿರೋದೇ ಇಲ್ಲಿವರೆಗೂ IPL ಅಲ್ಲಿ 36 ಬಾಲ್, ಲಾಸ್ಟ್ 36 ಬಾಲ್ ಮುಂದೆ ಆಡಿಲ್ಲ. ಅವ್ರು ಇನ್ನ 36ಗೆ ಸೆಂಚುರಿ ಹೊಡೆದಿರೋದು 2 ಬಾರಿನೂ. ಹಾಗಾಗಿ 15 ಬಾಲಿಗೆ 50 ಬಾರಿಸ್ಕೊಂಡ್ಬಿಡ್ತಾರೆ. ಅವ್ರದ್ದು ಟ್ರೇಡ್ ಮಾರ್ಕ್ 15 ವರ್ಷಕ್ಕೆ 15 ಬಾಲಿಗೆ 50. ಯಾಕಂದ್ರೆ 12 ಸಿಕ್ಸೇ ಹೊಡೆದ್ರು, 5 ಮಾತ್ರ ಬೌಂಡ್ರಿ ಹೊಡೆದಿರೋದು. ಜೊತೆಗೆ ಅವ್ರು ಯಾರ ಮೇಲೆ ಔಟ್ ಆಗಿದ್ರು ಅವ್ರ ಮೇಲೆ ಸ್ಟಡಿ ಮಾಡ್ಕೊಂಡ್ ಬರ್ತಾರೆ ಅಂತ ನಿನ್ನೆ ಗೊತ್ತಾಯ್ತು ನಮಗೆ. ನಿನ್ನೆ ಅವ್ರು ಯಾವ ವಿಕೆಟ್ ತೆಗೆದಿದ್ರು ಆತನ ಮೇಲೇನೆ ನಿನ್ನೆ ಬ್ಯಾಕ್ ಟು ಬ್ಯಾಕ್ 4 ಸಿಕ್ಸ್ ಬಾರಿಸ್ತಾರೆ. ಅಲ್ಲಿಗೆ ಇನ್ನೊಂದು ಕಡೆಗೆ ಕ್ಯಾಚ್ ಬಿಟ್ಟಾಗ ಬೌಲರ್ಗಳ ಮನಸ್ಥಿತಿ ಏನಾಗುತ್ತೆ, ಅಷ್ಟೊಂದು ಉತ್ತಮವಾಗಿರಲ್ಲ. ಅದಾಗ್ಲೇನೆ ಒಬ್ಬರೇ 36 ಬಾಲಿಗೆ 100 ರನ್ ಹೊಡೆದಾಗ ಧ್ರುವ 150 ಬಾರಿಸಿದಾಗ ನಿಮ್ಗೆ ಒಳ್ಳೆ ಕಂಬ್ಯಾಕ್ ಆಯ್ತು. ಜೊತೆಗೆ ಈ ಕಡೆ ಅಂತ ನಾವು ನೋಡಕ್ ಬಂದಾಗ ಅಷ್ಟೇ ಅಭಿಷೇಕ್ ಶರ್ಮಾ ಕ್ಯಾಚ್ ಅನ್ನ 3 ಬಾರಿ ಬಿಡ್ತಾರೆ. ಒಬ್ರು ಹೆಟ್ಮೇರು ನನಗೆ ಕಾಣಿಸ್ಲಿಲ್ಲ ಅಂತ ಬಿಡ್ತಾರೆ. ನಂತರ ಜಡೇಜಾ ಕ್ಯಾಚ್ ಬಿಡ್ತಾರೆ. ಜಡೇಜಾ ಅಂತ ಪ್ಲೇಯರ್ ಕ್ಯಾಚ್ ಬಿಟ್ಟಾಗ ಅಭಿಷೇಕ್ ಶರ್ಮಾ ಹೊರಟಿದ್ರು, ಜಡೇಜಾ ಮಿಸ್ ಮಾಡಲ್ಲ ಅಂತ ಜಡೇಜಾನೇ ಕ್ಯಾಚ್ ಬಿಡ್ತಾರೆ. ಬೌಲರ್ ಮನಸ್ಥಿತಿ ಹೇಗಿರ್ಬೇಕಾಗತ್ತೆ. ಹಾಗಾಗಿ ಕ್ಯಾಚ್ ಮಿಸ್ ಮಾಡಿದಾಗ ಮ್ಯಾಚ್ ಅನ್ನ ಈಸಿಯಾಗಿ ತೆಗೆದುಕೊಳ್ತಾರೆ. ಜೊತೆಗೆ ಅವ್ರು ಹಾರ್ಡ್ ಹಿಟ್ಟರು, ಟೈಮಿಂಗ್ಸ್ ಮೇಲೆ ಬಿಹೇವ್ ಮಾಡ್ತಾ ಇದ್ರು. ಜೊತೆಗೆ ಅವರಿಗೆ ಒಳ್ಳೆಯ ಲಯದಲ್ಲಿ ಇರುವಂತ ಕಿಶನ್ಗೆ ಜವಾಬ್ದಾರಿ ಲೆಸ್ ಆಯ್ತು. ಪ್ಯಾಟ್ ಕಮಿನ್ಸ್ ಬಂದ್ರು, ಕ್ಯಾಪ್ಟನ್
ಕ್ಯಾಪ್ಟನ್ಸಿ ಅಗತ್ಯ ಇಲ್ಲ, ಬ್ಯಾಟಿಂಗ್ ಮೇಲೆ ತೋರಿಸ್ಬೇಕಂತೇಳಿ ಅವರು ವಿಶ್ವಕಪ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಮತ್ತೆ ಮುಂದುವರ್ಸಕ್ಕೆ ಶುರು ಮಾಡಿದ್ರು. ಇನ್ನು ಮಧ್ಯಮ ಕ್ರಮಾಂಕ ಅವ್ರದ್ದು ಬಲಿಷ್ಠವಾಗಿರೋದ್ರಿಂದ ನಂಗನ್ಸಿತ್ತು 200ನ ಅವ್ರು ಚೇಂಜ್ ಮಾಡ್ತಾರೆ ಅಂತ. ಬಟ್ ಅದಾಗಿ ಕೂಡ ನಿನ್ನೆ ನಾಂಡ್ರೆಬರ್ಗರು ವರ್ಕ್ ಆಗಲಿಲ್ಲ. ಜೊತೆಗೆ ಇವರು ಒಳ್ಳೆ ಲಯದಲ್ಲಿರುವ ಒಂದು ಈ 2 ಮ್ಯಾಚಿನ ಹಿಂದೆ ನೋಡಿದಾಗ ಪರ್ಪಲ್ ಕ್ಯಾಪ್ ಹೋಲ್ಡರ್ ರವಿ ಬಿಷ್ಣೋಯ್, ಇವ್ರು ರವಿ ಬಿಷ್ಣೋಯಿನೇ ಕೂರಿಸ್ಬಿಟ್ಟು ಇನ್ನೊಬ್ಬ ಬದಲಿ ಬೌಲರ್ ತಂದ್ರೆ ಅದು ವರ್ಕ್ ಆಗಲಿಲ್ಲ. ಲಯದಲ್ಲಿರೋರನ್ನೇ ಆಡಿಸ್ಕೋಬೇಕು. ಬರ್ಗರ್ ಸ್ವಲ್ಪ ನಿನ್ನೆ ನೋಡಿದ ಹೋದ್ರೆ ನಮಗೆ ಅರ್ಚರ್ ಬಿಟ್ರೆ ಬೇರೆ ಯಾರು ಬೌಲಿಂಗ್ ಅಲ್ಲಿ ಸಾಥ್ ಮಾಡಲಿಲ್ಲ, ಇನ್ಕ್ಲೂಡಿಂಗ್ ಜಡೇಜಾ ಆಲ್ಸೋ. ಹಾಗಾಗಿ ಬೌಲಿಂಗ್ ಸಾಥ್ ಕೊಡಲಿಲ್ಲ, ಬ್ಯಾಟಿಂಗ್ ಸಾಥ್ ಕೊಡ್ತು ಆ ತಂಡ. ಹಾಗಾಗಿ ಸೋಲಿನ ಜವಾಬ್ದಾರಿ ಹೊತ್ಕೋಬೇಕಾಯ್ತು. ಇನ್ನೊಂದ್ ಕಡೆಗೆ ಬ್ಯಾಕ್ ಟು ಬ್ಯಾಕ್ ಸತತ ಗೆಲುವನ್ನ ಬ್ಯಾಟಿಂಗ್ ಆಧಾರದ ಮೇಲೆ ಗೆದ್ಕೊಂಡ್ ಬರ್ತಾ ಇದೆ ಪ್ಯಾಟ್ ಕಮಿನ್ಸ್ ಬಳಗ. ಎಸ್ ರಘುವೀರ್ ಅವರೇ, ಈ 15 ವರ್ಷದ ಹುಡುಗ 15 ಬಾಲಿಗೆ 3 ಬಾರಿ ಹಾಫ್ ಸೆಂಚುರಿ ಬಾರಿಸಿರುವಂಥದ್ದು, 55 ರನ್ನನ್ನು ಬಾರಿಸಿದ್ದಾರೆ. ಅಂದರೆ ಆತನ ಮೈಂಡ್ ಸೆಟ್ ಹೇಗೆ ಕ್ಲಾರಿಟಿ ಇದೆ ಅಂತೇಳಿ. ಈ 15 ವರ್ಷದಲ್ಲಿ ವರ್ಲ್ಡ್ ಕ್ಲಾಸ್ ಬಾಲರ್ನ ಎದುರಿಸ್ತಾರೆ ನೋಡಿ. ಪ್ರೇಮ್ ಹೇಳ್ದಂಗೆ ಫಸ್ಟ್ ಅಂದರೆ ಹೋದ ಮ್ಯಾಚಲ್ಲಿ ಅದೇ ಹೈದರಾಬಾದಲ್ಲಿ ಮೊದಲ ಬಾಲಲ್ಲಿ ವಿಕೆಟ್ ಹಾಕ್ತಾರೆ, ವಾಪಸ್ ಬಂದು ಅದರ ಬಗ್ಗೆ ಸ್ಟಡಿ ಮಾಡಿ ಒಂದೇ ಓವರ್ 4 ಸಿಕ್ಸನ್ನು ಬಾರಿಸಿರುವಂಥದ್ದು. ಈ ಕಂಬ್ಯಾಕ್ ಬಗ್ಗೆ ಏನು ಹೇಳ್ತೀರಿ? ಹೌದು ಸರ್, ಹೇಳಿದಾಗ ಅದೇ ಅವ್ರು ಏನು ಫಾಸ್ಟ್ ಲರ್ನರ್ ಅಂತಾನೆ ನಾನು ಹೇಳ್ಬೋದು. ಯಾಕಂತಂದ್ರೆ ಅವರು ಹಳೆ ಏನು ಮಿಸ್ಟೇಕನ್ನು ಸ್ಟಡಿ ಮಾಡಿ ಬರ್ತಾರಲ್ಲ. ನಾವು ಅಂದ್ಕೊಂಡಿದ್ವಿ ಏನು ವಂಡರ್ ಬಾಯ್ ಇವನು ಒಂದು ಸೀಸನಿಗಷ್ಟೇ ಇರ್ತಾನೆ, ಮತ್ತು ಕೆಲವೊಂದು ದಿವಸಗಳ ಇವಾಗ ನಾವು ಈ ರಿವ್ಯೂಸ್ ನೋಡ್ತಾ ಹೋದರೆ ಈಗ ಅದೇ ಇರುತ್ತೆ, ಇಲ್ಲ ಇವನು ಒಂದೇ ಸೀಸನ್ ಆಡ್ತಾನೆ, ಇವನು ಹಂಗಲ್ಲ, ಇವನು ತೆಂಡೂಲ್ಕರ್ ಹಂಗೆ ಆಗಕ್ಕೆ ಚಾನ್ಸ್ ಇಲ್ಲ. ಕಂಪೇರ್ ಮಾಡೋದು ಬೇಡ, ಇವಾಗ ಆಡ್ತಾ ಇದ್ದಾನೆ ಅಷ್ಟೇ. ಇವಾಗ ಸೂರ್ಯವಂಶಿ ಬಂದಾಗ ಅಂತ ನೋಡಿದಾಗ ನಾವು ಏನು ಅಂದ್ಕೊಂಡಿದ್ವಿ, ಕಳೆದ ಬಾರಿ ಏನು ಅಷ್ಟೊಂದು ಚೆನ್ನಾಗಿ ಸೀಸನ್ನ ಸ್ಟಾರ್ಟ್ ಮಾಡಿದ್ರು, ಈ ಸರಿ ಅಷ್ಟೊಂದು ಮಾಡಲ್ಲನೋ. ಅಂಡರ್ 19 ಅಷ್ಟೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಆಡಿ ಒಂದು ವರ್ಲ್ಡ್ ಕಪ್ಪನ್ನು ಗೆಲ್ಸ್ಕೊಟ್ಟಿದ್ದಾರೆ. ಅದೇ ರೀತಿ IPL ಅಂತ ಬಂದಾಗ ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಸರ್ ಏನು ಹೇಳಿದ್ರಂದ್ರೆ ಹೌದು, ಟಾಪ್ 3 ಹೋದರೆ ಕೊಲೆಪ್ಸ್ ಆಗಿಬಿಡ್ತಾರೆ ರಾಜಸ್ಥಾನ್ ಟೀಮ್, ಹೇಳುವಂಥ ಆಟನೇ ಇಲ್ಲ. ನಾವು ಅದೇ ಇವಾಗ ರಾಜಸ್ಥಾನ್ ತಂಡಕ್ಕೆ ಏನು ಒಂದು ಮಿಡಲ್ ಆರ್ಡರಲ್ಲಿ ಸರಿಯಾದ ಒಂದು ಆಟನೇ ಆಡ್ತಾ ಇಲ್ಲ. ಕ್ಯಾಪ್ಟನ್ ಅಂತ ಬಂದಾಗ ಏನು ಕ್ಯಾಪ್ಟನ್ ಆಗದೆ ಹೋಗಿದ್ರೆ ರಘು ಅವ್ರನ್ನ ನೀರು ಕೊಡಕ್ ಮಾತ್ರ ಇಟ್ಕೋತಾರೆ. ಹೌದು ಅಷ್ಟೇ ಪ್ರದರ್ಶನ ಈ ಬಾರಿ. ರಿಯಾನ್ ಪರಾಗ್ ಅವ್ರದ್ದು ಶೋಕಿ ಅಷ್ಟೇ. ಅವರು ಏನಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಂದ್ರೆ, ಹಿಂದೆ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನೋಡ್ತಿದ್ದೆ, ಇಲ್ಲ T20 ವರ್ಲ್ಡ್ ಕಪ್ ನಾನು ನೋಡಲ್ಲ, ಯಾಕಂದ್ರೆ ನಾನಿಲ್ಲ ಅಂತ. ನಮ್ಮ ತಂಡ ಭಾರತ ತಂಡನ ಯಾರ್ಯಾರು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಅಂದರೆ ಹೊರಗಡೆ ಇರುವಂತಹ ದೇಶದವರು ಸಹಿತ ಭಾರತ ಗೆಲ್ಲಿ, ಅಫ್ಘಾನಿಸ್ತಾನ ಅಂತ ತಂಡ ಅವ್ರು ಸೋತ ಮೇಲೆ ನಮಗೆ ಭಾರತ ಗೆಲ್ಲಬೇಕು ಅಂತ ಕೂತ್ಕೊಂತಾರೆ. ಆದರೆ ನಮ್ಮದೇ ಆಟಗಾರರು ನಮ್ಮ ದೇಶಕ್ಕೆ ಮುಂದೆ ಆಡಬೇಕಾಗಿರುವಂಥವ್ರು ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ನಾವು ಎಲ್ಲೂ ಕೇಳಿಲ್ಲ. ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು ನೆಗ್ಲಿಜೆನ್ಸಿಯಲ್ಲಿ ಅಂತ. ರಿಯಾನ್ ಪರಾಗ್ ಅವರಿಗೆ ಯಾಕೆ ತಂಡದ ಕ್ಯಾಪ್ಟನ್ಸಿ ಅವರ ಏನು ನೋಡಿ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರಂತೂ ನನಗಂತೂ ಗೊತ್ತಿಲ್ಲ. ಯಾಕಂತಂದರೆ ಇವಾಗ ತಂಡದಲ್ಲಿ ಜೈಸ್ವಾಲ್ ಅಂತಹ ಆಟಗಾರ ಇದ್ದಾರೆ. ಅವರು ಕಳೆದ ಒಂದು 5-6 ವರ್ಷಗಳಿಂದ ರಾಜಸ್ಥಾನನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನೇ ಕೊಡ್ತಾ ಇದ್ದಾರೆ. ಅವರಿಗೂ ಮಣೆ ಹಾಕ್ಬೋದಿತ್ತು. ಇನ್ನೂ ತಂಡದಲ್ಲಿ ಅನುಭವಿಗಳು ಅಷ್ಟೊಂದು ಹೇಳುವಷ್ಟು ಇಲ್ಲ. ಇವಾಗ ರವೀಂದ್ರ ಜಡೇಜಾ ಅವರಿಗೂ ಒಂದು ಕ್ಯಾಪ್ಟನ್ಸಿ ಅವಕಾಶ ಕೊಡಬೇಕಿತ್ತು ಅಂತ ನನಗನ್ಸುತ್ತೆ. ಯಾಕಂತಂದರೆ ರಿಯಾನ್ ಪರಾಗ್ ಅವರಿಗೆ ಸರಿಯಾದ ಒಂದು ಕ್ಯಾಪ್ಟನ್ಸಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಅನ್ನೋ ಅಂತ. ಗೆಲ್ತಾ ಇದೆ ರಾಜಸ್ಥಾನ್ ತಂಡ, ಸೋಲ್ತಾನೂ ಇಲ್ಲ. ಇವಾಗ ಕಳೆದ ಟಾಪ್ 4ನಲ್ಲಿದೆ ಅವರು. ಇವಾಗ ಮ್ಯಾಚ್ ಸೋತರು ಕೂಡ ಅಲ್ಲಿ ಎಲ್ಲಿ ಅವರಿಗೆ ಮುಳುವಾಗ್ತಿದೆ ಅಂದರೆ, ಅವರು ಏನು ಟೂರ್ನಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ರಲ್ಲ ಆ ಒಂದು ರಿದಮ್ನ ಅವರು ಕಂಟಿನ್ಯೂ ಮಾಡೋಕೆ ಅವ್ರ ಕೈಯಿಂದಲೂ ಆಗ್ತಾ ಇಲ್ಲ. ಹೀಗೆ ಆದರೆ ಅವರು ಪ್ಲೇ ಆಫ್ ಹಂತಕ್ಕೂ ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಇದೇ ಹಂತದಲ್ಲಿ ಲಾಸ್ಟ್ ಟೈಮ್ DC ಇತ್ತು, ಟೂರ್ನಿ ಏನೋ ಅತ್ಯುತ್ತಮವಾಗಿ ಆರಂಭ ಮಾಡ್ತು, ಆದರೆ ಅದು ಟೂರ್ನಿಯಲ್ಲಿ ಪ್ಲೇ ಆಫ್ ಹಂತಕ್ಕೆ ಹೋಗೋಕ್ಕೆ ಅವ್ರ ಕೈಯಿಂದ ಸಾಧ್ಯ ಆಗಲಿಲ್ಲ. ಅದೇ ರೀತಿ ರಾಜಸ್ಥಾನ್ ಕೂಡ ಇವಾಗ ರಾಜಸ್ಥಾನ್ನಲ್ಲೂ ಸೂರ್ಯವಂಶಿ ಬ್ಯಾಟಿಂಗ್ ಮಾಡಿದ್ರೆ ಇವ್ರದ್ದು 200 ರನ್ ಮೇಲೆ ಹೋಗುತ್ತೆ ರನ್ನು, ಇಲ್ಲ ಅಂತಂದರೆ 150ರೊಳಗೆ ಕುಸಿದುಕೊಳ್ತಾರೆ. ಹೇಳ್ಕೊಳ್ಳುವಂಥ ಸೂರ್ಯವಂಶಿಗೂ ಯಾರು ಸರಿಯಾದ ಸಾಥ್ ನೀಡ್ತಾ ಇಲ್ಲ. ಎಲ್ಲಾದರೂ ಒಂದು ಮ್ಯಾಚ್ನಲ್ಲಿ ಧ್ರುವ್ ಜುರೆಲ್ ಅವರು ಒಂದು 50 ಹೊಡೆದು ಅವರು ವಿಕೆಟನ್ನು ಒಪ್ಪಿಸಿ ಹೋಗ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ನನಗನ್ಸುತ್ತೆ ರಾಜಸ್ಥಾನ್ ಇದೇ ರೀತಿ ಆಟನ ಕಂಟಿನ್ಯೂ ಮಾಡಿದ್ರೆ ಪ್ಲೇ ಆಫ್ ಹಂತಕ್ಕಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಪ್ರೇಮ್ ಅವ್ರು, ಈಗ ಡೆಲ್ಲಿ ಮತ್ತೆ ಈ ರಾಜಸ್ಥಾನ್ ಸೋಲೋದಕ್ಕೆ ಫೀಲ್ಡಿಂಗೇ ಕಾರಣ. ಬಟ್ ಈಗ ಬರೀ ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾ ಹೇಗೆ? ಈಗ ನಿಜ, ಒಬ್ಬ ಇನ್ ಕರುಣ್ ನಾಯರ್ನ ನಾವು ಅನ್ಲಕ್ಕಿ ಅಂತ ಹೇಳ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶ ಸಿಕ್ಕಾಗ ಆಡಲ್ಲ. ಒಂದು ಡೆಲ್ಲಿ ಅಂತ ತಂಡಕ್ಕೆ ಕಂಬ್ಯಾಕ್ ಮಾಡ್ಲಿಕ್ಕೆ KL ರಾಹುಲ್ ಕಾರಣಕರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಕ್ಲಾಸಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾರೆ. KPL ಅಂತ ಬಂದಾಗ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇನ್ನ ಅಕಾಡೆಮಿಕ್ ಇಯರ್ ಫಸ್ಟ್ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿರ್ತಾರೆ. ಆದ್ರೆ ಮೊನ್ನೆ ಅವಕಾಶ ಕೊಟ್ಟರು ಬೆಂಗಳೂರು ಅಂತ ಪಿಚ್ಚಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ, ಅಲ್ಲೂ ಕೂಡ ಆಡ್ಲಿಲ್ಲ. ನಿನ್ನೆ ಅಂತ ನೋಡಿದಾಗ ಕೈಗೆ ಬಂದಿರೋ ಕ್ಯಾಚು ನಾವು
ಲೆದರ್ ಬಾಲ್ ಆಡದೆ ಹೋದ್ರು ಕೂಡ ಆ ಕ್ಯಾಚ್ ಹಿಡ್ಕೋಬಹುದು. ಅಂತ ಕ್ಯಾಚ್ ಸುಮ್ಮನೆ ಕೈ ಇಟ್ಟಿದ್ರು ಕೂರ್ತಾ ಇದ್ವು. ಅಂತ ಕ್ಯಾಚ್ ನ ಬಿಟ್ರು ಅಂತ ಹೇಳಿದಾಗ ಅವ್ರಿಗೆ ಲಕ್ ಇಲ್ಲ ಅಂತ ಒಂದು, ಜೊತೆಗೆ ಅವ್ರು ಬಿಟ್ಟಿರೋ 2 ಕ್ಯಾಚ್ ಮ್ಯಾಚ್ ನ ಆಚೆ ತಗೊಂಡೋದು. ಯಾಕಂದ್ರೆ ರಿಕ್ವೈರ್ಡ್ ರನ್ ರೇಟ್ ತುಂಬಾ ಮೊದಲೇ 100 ಒಳಗೆ ಆಡಿದವಾಗ ಏನಾಗುತ್ತೆ, ರಿಕ್ವೈರ್ಡ್ ರನ್ ರೇಟ್ ಕರೆಂಟ್ ರನ್ ರೇಟ್ ಹೆಚ್ಚಿತ್ತು. ಆ ಹಂತಕ್ಕೆ ಹೋದಾಗ ವಿಕೆಟ್ ಎರಡು ಹೋದಾಗ ತುಂಬಾ ಬ್ಯಾಲೆನ್ಸ್ ಆಯ್ತು. ಅಲ್ಲಿ ರಿಕ್ವೈರ್ಡ್ ರನ್ ರೇಟ್ ಮೋರ್ ದೆನ್ ಇದ್ದವಾಗ ಅಲ್ಲಿ ಬಿಗ್ ಹಿಟ್ಟರ್ ಅಂತ ಇದ್ದಿದ್ದೆ ನಮಗೆ ಶ್ರೇಯಸ್ ಅಯ್ಯರ್ ಆದ್ಮೇಲೆ ಶಶಾಂಕ್ ಸಿಂಗ್ ನಿಮ್ಗೆ ಗ್ಯಾರಂಟಿ ಇಟ್ಕೊಳಕ್ಕಾಗಲ್ಲ, ಒದೇರ ಗ್ಯಾರಂಟಿ ಪ್ಲೇಯರ್ ಅಲ್ಲ. ಅಲ್ಲಿ ಮ್ಯಾಚ್ ಇತ್ತು ಅವ್ರ ಕಡೆಗೆ, ಡೆತ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿಸುವ ನಟರಾಜ್ ಅಂತ ಯಾರ್ಕರ್ ಸ್ಪೆಷಲಿಸ್ಟ್ ಇದ್ರು. ಒಂದು ವೇಳೆ ಅವರ 2ರಲ್ಲಿ 1 ಕ್ಯಾಚ್ ಹಿಡಿದ್ರು ಕೂಡ ನಿನ್ನೆ DC ವಿನ್ ಆಗ್ತಾ ಇತ್ತು, ಅದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಇನ್ನೊಂದು ಅದೇ ಲುಂಗಿ ಅಂಗಡಿ ಸ್ಲೋಯರ್ ನಾ ಇದೊಂದು ಮಾತು ಹೇಳ್ಬೇಕು. ಯಾಕಂದ್ರೆ ಲುಂಗಿ ಅಂಗಡಿ ಇದ್ದಾಗ ವೇಗವಾಗಿ ಬ್ಯಾಟ್ ಬೀಸೋರಿಗೆ ನೀವು ಎಷ್ಟೇ ಸ್ಪೀಡ್ ಅಲ್ಲಿ ಬಾಲ್ ಲುಂಗಿ ಅಂಗಡಿ ಇದ್ರೆ ಬಹುಶಃ ಗೆಲ್ಬಹುದಾಗಿತ್ತು. ಯಾಕಂದ್ರೆ 4 ಓವರ್ ಈ ಬಾರಿ ಚೆನ್ನಾಗಿ ಬಾಲ್ ಮಾಡ್ತಿದ್ದಾರೆ. ಹೌದು, ಸ್ಲೋಯರ್ ಒಂದು ಬೇಕೇ ಬೇಕು. ನಿಮಗೆ ರಾಜಸ್ಥಾನ್ ಸೋತಿದ್ದು ಅದೇ ಕಾರಣಕ್ಕೆ. ನಾಂಡ್ರೆ ಬರ್ಗರ್ ಮತ್ತೆ ಅರ್ಚರ್ ವೇಗವಾಗಿ ಬಾಲ್ ಎಸಿತಾ ಇದ್ರು. ಅದ್ರಲ್ಲೇ ಟೈಮಿಂಗ್ಸ್ ಮಾಡೋದೇನೆ ಎಕ್ಸ್ಪರ್ಟ್ ನಮ್ಮ ಅಭಿಷೇಕ್ ಶರ್ಮಾ, ಕಿಶನ್ ಟೈಮಿಂಗ್ಸ್ ಮಾಡ್ತಾ ಇದ್ರು. ನಿಮಗೆ ಸ್ಲೋಯರ್ ಯಾಡೇ ಮಾಡಲಿಲ್ಲ. ಅದ್ರಲ್ಲಿ ನೀವು ಹೇಳಿದಾಗ ಎನ್ಗಿಡಿ ತುಂಬಾ ಸ್ಪೆಷಲಿಸ್ಟ್, ಅವರು ಚೇತರಿಸ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ. ಈಗ ಇವತ್ತು ಡಿಸ್ಚಾರ್ಜ್ ಕೂಡ ಆಗ್ತಾರೆ. ಆದಷ್ಟು ಬೇಗ ಅವ್ರು ಚೇತರಿಸ್ಕೊಂಡು ಮತ್ತೆ ಆಡುವಂತಾಗ್ಲಿ ಅಂತ ನಾವು ಬಯಸೋಣ ಅಷ್ಟೇ. ಎಸ್, ಏನು ಹೇಳ್ತೀರಿ ಕೊನೆಯದಾಗಿ? ಯಾಕಂದರೆ ಈ 2 ಪಂದ್ಯ ಈ ರೀತಿ ನೋಡಿದಾಗ ಡಿಫೆಂಡ್ ಮಾಡೋಕೆ ಆಗ್ತಾ ಇಲ್ಲ. ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಏನು ಬದಲಾವಣೆ ತರಬೇಕು ನಿಮ್ಮ ಪ್ರಕಾರ? ಪ್ಲಾನ್ ಜೊತೆ ಬರಬೇಕು ಪ್ರಾಪರ್. ಅಂದ್ರೆ ಯಾವ ಬ್ಯಾಟ್ಸ್ಮನ್ ಯಾವ ವೀಕ್ನೆಸ್ ಇದೆ ಅದ್ರ ಮೇಲೆ ಆಡಿಸುವಂತ ಪ್ಲಾನ್ ಅಲ್ಲಿ ಬರಬೇಕು. ಅತ್ಯಂತ ವೇಗದಲ್ಲಿ ಹಾಕಿದ್ರು ವರ್ಕೌಟ್ ಆಗಲ್ಲ. ಮೊನ್ನೆ ರಬಾಡ ಒಂದು 150 ಸ್ಪೀಡ್ ಆಗ್ತೀರಿ ಅಷ್ಟು ಸ್ಪೀಡ್ ಹೊಡಿತಾರೆ. ಹೌದು. ವೈಭವ್ ಸೂರ್ಯವಂಶಿ ನೀವು ಎಷ್ಟು ಸ್ಪೀಡ್ ಆಗ್ತೀರಿ ಅಷ್ಟು ಬೇಗ ಹೊರಗಡೆ ಸ್ಪಿನ್ ಬಾಲ್ಗೆ ಸ್ವಲ್ಪ ತಿನ್ಕಾಡ್ತಾರೆ ವೈಭವ್, ಇಲ್ಲಾಂದ್ರೆ ಸರಿಯಾಗಿ ಬಾರಿಸ್ತಾರೆ. ಏನ್ ಹೇಳ್ತೀರಿ ಕೊನೆಯದಾಗಿ? ಅದೇ ಕೊನೆಯದಾಗಿ ಏನಂತಂದ್ರೆ ಟೀಮ್ ಪ್ಲಾನ್ ಸರ್ ಹೇಳ್ದಂಗೆ ಪ್ಲಾನ್ ಮಾಡ್ಕೊಂಡು ಬರಬೇಕು. ವಿತೌಟ್ ಪ್ಲಾನ್ ಬಂದ್ರೆ ಇದೇ ರೀತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಕ್ಯಾಚ್ ಮಿಸ್ ಆಗಬಾರ್ದು. ಕ್ಯಾಚ್ ಮಿಸ್ ಆಗಬಾರ್ದು. ಇವಾಗ ಹೌದು, ಕರುಣ್ ನಾಯರ್ ಅವರು ಕ್ಯಾಚ್ ಮಿಸ್ ಆಯಿತು, ಆದರೆ ಅವರು ಇವಾಗ ದೇಶೀಯ ಆಟದಲ್ಲಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ. ಅದ್ಭುತವಾದ ಫೀಲ್ಡರ್. ಆದರೆ ನಿನ್ನೆ ನೋಡಿದ್ವಿ, ಕೈಗೆ ಬ್ಯಾಂಡೇಜ್ಗಳು ಸುತ್ಕೊಂಡು ಇದ್ರು. ಅದು ಎಲ್ಲೋ ಅವ್ರಿಗೆ ಒಂದು ಸ್ವಲ್ಪ ಮುಳುವಾಯ್ತೇನೋ. ಆ ಬ್ಯಾಂಡೇಜಿನಿಂದ ಒಂದು ಸ್ವಲ್ಪ ಬಾಲ್ಗಳು ಗ್ರಿಪ್ ಸರಿ ಸಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಅದ್ಭುತವಾದ ಫೀಲ್ಡರೇ ಕೂಡ, ಆದರೆ ಸರ್ ಹೇಳ್ದಂಗೆ ಅವರಿಗೆ ಲಕ್ ಕೈ ಕೊಡ್ತಾ ಇದೆ. ಅದ್ಭುತವಾದ ಬ್ಯಾಟ್ಸ್ಮನ್ ಕೂಡ ಹೌದು. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅನ್ನ ಇಟ್ಕೊಂಡು ಬಂದಿದ್ದಾರೆ ಅಕಾಡೆಮಿಕ್ ಇಯರ್ ಅಲ್ಲಿ. ಆದ್ರೆ ಈಗ ಅವರಿಗೆ ಸಿಕ್ಕಂತ ಅವಕಾಶನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂತಾರೆ. ಟಾಸ್ ಗೆಲ್ಲಬೇಕೇಮೋ ಇಂಪಾರ್ಟೆಂಟ್. ಯಾರು ಮಾಡ್ತಾರೆ ಅವರು. ಟಾಸ್ ಗೆದ್ರು ಕೂಡ ಆಗ್ತಾ ಇಲ್ಲ. ಯಾವ ಕಡೆ ಮ್ಯಾಚ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸೂಪರ್ ಸಂಡೇಲಿ ಅಂತೂ ಡಬಲ್ ಧಮಾಕ ಚೆನ್ನಾಗೇ ಇತ್ತು. ಅಭಿಮಾನಿಗಳಿಗೆ ಒಂಥರ ರಸದೌತಣ. ಆದರೆ ಇವತ್ತು ಕೂಡ ಡಬಲ್ ಹೆಡರ್ ಇದೆ. ಇವತ್ತು ಸಂಡೇ ಇರೋದ್ರಿಂದಾಗಿ ಸಹಜವಾಗಿ 2 ಮ್ಯಾಚ್ ಇದೆ. ಮಧ್ಯಾಹ್ನ 3:15 ಮ್ಯಾಚ್ ಆರಂಭ ಆಗುತ್ತೆ, CSK ಆ್ಯಂಡ್ GT. ಸೊ 2 ಟೀಮ್ ಚೆನ್ನಾಗಿದೆ, ಕಂಬ್ಯಾಕ್ ಮಾಡ್ತಾ ಇದೆ. ಬಟ್ GTಗೆ ಈ ಪಂದ್ಯ ಗೆಲ್ಲಲೇಬೇಕು. ಇನ್ನು ಸಂಜೆ ಆದಾಗ 2 ಟೀಮ್ ಸೋತು ಸುಣ್ಣಾಗಿರುವಂಥ ಟೀಮ್ ಅದು. ಸೊ ಹಾಗಾಗಿ ಅಲ್ಲಿ ಗೆಲ್ಲಲೇಬೇಕು. LSC ಮತ್ತು KKR ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅನ್ನುವಂಥ ಕುತೂಹಲ ಇದೆ. ಈ ಪಂದ್ಯವು ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತು ಸಂಡೇ ಇರೋದ್ರಿಂದಾಗಿ ಈ ಪಂದ್ಯಗಳು ಕೂಡ ಕೊನೆ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.